ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟಿಕ್ ಟಾಕಿಂದ ಒಂದು ಹೊಸ ರೂಲ್ಸ್ಗಳು ಬಂದಿದ್ದಾವೆ. ನೀವು ಆ ಒಂದು ರೂಲ್ಸ್ಗಳನ್ನ ನೀವೇನಾದ್ರು ಫಾಲೋ ಮಾಡಲಿಲ್ಲ ಅಂತಾರೆ ನಿಮ್ಮ ಒಂದು ಟಿಕ್ ಟಾಕ್ ಅಕೌಂಟು ಬ್ಯಾನ್ ಆಗುವಂಥ ಚಾನ್ಸ್ಗಳಿರುತ್ತೆ, ಅಂತಂದರೆ ಬ್ಲಾಕ್ ಆಗುವಂಥ ಚಾನ್ಸ್ಗಳಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ವೀಡಿಯೋಸ್ಗಳು, ಟಿಕ್ ಟಾಕ್ ವೀಡಿಯೋಸ್ಗಳು ಯಾವುದೇ ಕಾರಣಕ್ಕೂ ವೈರಲ್ ಆಗೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಏನೋ ಒಂದು ಹೊಸ ರೂಲ್ಸು, ಪ್ರತಿಯೊಂದು ರೂಲ್ಸ್ಗೂ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇವಾಗ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಟಾಕಲ್ಲಿ ಬಂದಿರುವಂಥ ಹೊಸ ರೂಲ್ಸ್ಗಳನ್ನ ನಾನು ಇವಾಗ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಸೊ ಮೊದಲನೇದು ಬಂದು ಸ್ಮೋಕಿಂಗ್ ಆರ್ ಡ್ರಿಂಕಿಂಗ್ ಆರ್ ಡಿಸ್ಪ್ಲೇಯಿಂಗ್ ಐಟಮ್ಸ್ ಸಚ್ ಆಸ್ ಸಿಗರೇಟ್ ಆರ್ ಆಲ್ಕೋಹಾಲ್ ಇನ್ ವೀಡಿಯೋಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಟಿಕ್ ಟಾಕಲ್ಲಿ ಇವಾಗ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸ್ಮೋಕಿಂಗ್ ಮಾಡೋದಾಗ್ಬೋದು, ವಿಡಿಯೋ ಮುಖಾಂತರ ಸ್ಮೋಕ್ ಮಾಡೋದಾಗ್ಬೋದು, ಸಿಗರೇಟ್ ಇಟ್ಕೊಂಡು ಜೊತೆಗೆ ಎಣ್ಣೆ ಹೊಡಿಯೋದಾಗ್ಬೋದು, ಈ ರೀತಿಯೆಲ್ಲ ವೀಡಿಯೋಸ್ಗಳನ್ನ ಆರಾಮಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದಾರೆ ಟಿಕ್ ಟಾಕಲ್ಲಿ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಈ ರೀತಿ ನೀವೇನಾದ್ರು ಆಲ್ಕೋಹಾಲ್ ಆಗ್ಬೋದು ಅಥವಾ ಸ್ಮೋಕಿಂಗ್ ಏನಾದ್ರು ನೀವು ಟಿಕ್ ಟಾಕ್ ವೀಡಿಯೋಸಲ್ಲಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟು ಬ್ಯಾನ್ ಆಗುವಂಥ ಚಾನ್ಸ್ಗಳಿರುತ್ತೆ, ಅಥವಾ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗೋದಿಲ್ಲ. ಸೊ ಒಂದು ಕಣಕ್ಕೆ ಮೊದಲನೇ ಪಾಯಿಂಟ್ ಅದನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಫಾಲೋ ಮಾಡಿ, ಯಾರು ಕೂಡ ಈ ರೀತಿ ಒಂದು ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಇವಾಗ ಎರಡನೇದು ಓದೋಣ. ಕರ್ಸಿಂಗ್ ಆರ್ ಗಿವಿಂಗ್ ದ ಫಿಂಗರ್ ಇನ್ ವಿಡಿಯೋಸ್. ಸೊ ಇದು ಹೇಳೋ ಅವಶ್ಯಕತೆನೆಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಕೂಡ ಮಿಡಲ್ ಫಿಂಗರ್ನ ತೋರಿಸ್ತಾ ಇರ್ತೀರಾ. ಇವಾಗ ಯಾರು ಕೂಡ ಜಾಸ್ತಿ ಏನಾದರೂ ಕೋಪ ಬಂದರೆ ಜಸ್ಟ್ ಒಂದು ಮಿಡಲ್ ಫಿಂಗರ್ನ ತೋರಿಸ್ತಾರೆ. ನನಗೊಂದು ಶಾಕ್ ಆಗಿದೆ ಏನಪ್ಪ ಅಂತಂದರೆ, ಟಿಕ್ ಟಾಕಲ್ಲಿ ಹೆಣ್ಣು ಮಕ್ಕಳು ಮಿಡಲ್ ಫಿಂಗರ್ಸ್ಗಳನ್ನ ತೋರಿಸ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಆ ರೀತಿ ಒಂದು ವರ್ತನೆ ಒಂದು ಹೆಣ್ಮಕ್ಳುಗಳಲ್ಲಿ ಬರಬಾರ್ದು ಅಂತ ನನ್ನ ಅನಿಸಿಕೆ. ಬಟ್ ಸ್ಟಿಲ್ ನನಗೆ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ ತುಂಬ, ಅದರಲ್ಲೂ ಹೆಣ್ಮಕ್ಳಂತೂ ಕೇಳಲೇಬೇಡಿ. ಸೊ ನಾನು ಕೆಲವೊಂದಷ್ಟು ಟಿಕ್ ಟಾಕಲ್ಲಿ ವೀಡಿಯೋಸ್ಗಳನ್ನ ನೋಡಿದ್ರೆ ಹೆಣ್ಮಕ್ಳುಗಳು ಮಿಡಲ್ ಫಿಂಗರ್ನ ತೋರಿಸ್ತಾ ಇದ್ರು. ಸೊ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಏನಂತೀರಾ ಒಂದು ಬೆಳವಣಿಗೆ ಆಗಿಬಿಟ್ಟಿದ್ದಾರೆ ಅಂತ ನಾನು ಏನು ಹೇಳೋದು. ಸೊ ಒಟ್ಟಿನಲ್ಲಿ ನೀವೇನಾದ್ರು ಆ ರೀತಿ ಏನಾದ್ರು ಮಿಡಲ್ ಫಿಂಗರ್ನ ಏನಾದರೂ ತೋರಿಸಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗೋದಿಲ್ಲ, ಅಥವಾ ನಿಮ್ಮ ಒಂದು ಟಿಕ್ ಟಾಕ್ ಅಕೌಂಟು ಬ್ಯಾನ್ ಆಗುತ್ತೆ. ಸೊ ಇದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ, ಒಳ್ಳೆ ರೀತಿ ವೀಡಿಯೋಸ್ಗಳು ಮಾಡಿ ಹೆಲ್ತಿಯಾಗಿ ಕಾಂಪಿಟೇಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಇವಾಗ ಟಿಕ್ ಟಾಕಲ್ಲಿ ಬಂದಿರುವಂಥ ಮೂರನೇ ರೂಲ್ಸ್ನ ತಿಳಿಸ್ಕೊಡ್ತೀನಿ. ಮೂರನೇ ರೂಲ್ಸ್ ಏನಪ್ಪ ಅಂತಂದರೆ, ಕಂಟೆಂಟ್ಸ್ ವಿಚ್ ಆರ್ ವಲ್ಗರ್ ಆರ್ ಇಂಡಿಲಿಕೇಟ್ ಆರ್ ಸೆಡಕ್ಟಿವ್ ಸಚ್ ಆಸ್ ವೇರಿಂಗ್, ರಿವೀಲಿಂಗ್ ಕಾಸ್ಟ್ಯೂಮ್ಸ್ ಆರ್ ಶೋಯಿಂಗ್ ನ್ಯೂಡಿಟಿ ಇನ್ ವೀಡಿಯೋಸ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೀವೇ ನೋಡ್ತಾ ಇದ್ದೀರಾ ಟಿಕ್ ಟಾಕಲ್ಲಿ ಗಂಡು ಮಕ್ಳದ್ದೇನು ಅಷ್ಟೇನಿದಿಲ್ಲ, ಅವ್ರದ್ದೇನು ಮ್ಯಾಟ್ರ್ ಆಗಲ್ಲ. ಹೆಣ್ಣು ಮಕ್ಳುಗಳು ಅವ್ರಿಗೆ ಇಷ್ಟ ಬಂದಂಗೆ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದಾರೆ, ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಟಿಕ್ ಟಾಕಲ್ಲಿ ಅವ್ರು ಮಾಡ್ತಾ ಇರುವಂಥ ವೀಡಿಯೋಸ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅದು ಒಳ್ಳೆ ರೀತಿಲಿ ಮಾಡ್ತಾಯಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ಕಾರಣಕ್ಕೆ ಟಿಕ್ ಟಾಕ್ ಅವರು ಸಖತ್ತಾಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಮತ್ತೆ ಓದ್ತೀನಿ. ಕಂಟೆಂಟ್ಸ್ ವಿಚ್ ಆರ್ ವಲ್ಗರ್ ಆರ್ ಇಂಡಿಲಿಕೇಟ್ ಆರ್ ಸೆಡಕ್ಟಿವ್ ಸಚ್ ಆಸ್ ವೇರಿಂಗ್, ರಿವೀಲಿಂಗ್ ಕಾಸ್ಟ್ಯೂಮ್ಸ್ ಆರ್ ಶೋಯಿಂಗ್ ನ್ಯೂಡಿಟಿ ಇನ್ ವೀಡಿಯೋಸ್. ಸೊ ಬಾಡಿ ಪಾರ್ಟ್ನ ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ಕಾಸ್ಟ್ಯೂಮ್ಸ್ಗಳನ್ನ, ಅವ್ರಿಗೆ ಇಷ್ಟ ಬಂದಂಗೆ ಕಾಸ್ಟ್ಯೂಮ್ಸ್ಗಳನ್ನ ಹಾಕ್ಕೊಂಡು ವೀಡಿಯೋಸ್ಗಳ ಮುಖಾಂತರ ಅವರು ಒಂದು ನ್ಯೂಡಿಟಿ ವೀಡಿಯೋಸ್ಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಅವರು ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ಕಾರಣಕ್ಕೆ ನಾನು ಏನು ಒಂದು ಮಾತು ಹೇಳ್ತೀನಿ ಹೆಣ್ಮಕ್ಳಿಗೆ ಅಂತಂದರೆ, ದಯವಿಟ್ಟು ಕೈ ಮುಗಿದ್ದೀನಿ, ಯಾರು ಕೂಡ ಲೈಕ್ಸ್ಗೋಸ್ಕರ ಕಾಸ್ಟ್ಯೂಮ್ಸ್ಗಳನ್ನ ನೀವು ಡಿಫ್ರೆಂಟಾಗಿ ಹಾಕೋದು, ಒಂದು ಬಾಡಿ ಪಾರ್ಟ್ನ ಎಕ್ಸ್ಪೋಸ್ ಮಾಡೋದು, ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇದರಿಂದ ಟಿಕ್ ಟಾಕ್ ಅಕೌಂಟು ಕೂಡ ಅಂತಂದರೆ ನಿಮ್ಮ ಒಂದು ಅಕೌಂಟು ಕೂಡ ಬ್ಯಾನ್ ಆಗುವಂಥ ಚಾನ್ಸ್ಗಳಿರುತ್ತೆ. ಜೊತೆಗೆ ಆ ಒಂದು ಟಿಕ್ ಟಾಕ್ ವ್ಯೂವರ್ಸ್ಗೂ ಕೂಡ ತುಂಬ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲರೂ ಕೂಡ ಟಿಕ್ ಟಾಕ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಹೆಲ್ಪ್ಫುಲ್ ಆದಂಥ ಒಂದು ವೀಡಿಯೋಗಳನ್ನ ಮಾಡಿ, ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಕೊಳ್ಳಿ, ಅದ್ರ ಮುಖಾಂತರ ಜನಗಳಿಗೆ ಇಷ್ಟ ಆಗಿ ಸೊ ನಿಮ್ಮ ಒಂದು ಬಾಡಿ ಪಾರ್ಟು, ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ, ನೀವು ಯಾವುದೇ ರೀತಿ ನಿಮ್ಮ ಒಂದು ಫೇರ್ನೆಸ್ಸು ಅಥವಾ ನಿಮ್ಮ ಲುಕ್ಕು, ಸಿಕ್ಸ್ ಪ್ಯಾಕು, ಬಾಡಿ, ಇದರಿಂದ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಒಳಗಡೆ ಏನು ದಮ್ಮಿದೆ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ಅದರಿಂದ ನಿಮ್ಮ ಜನಗಳನ್ನ ಫಾಲೋವರ್ಸ್ನ ಮಾಡ್ಕೊಳ್ಳಿ, ಅದರಿಂದ ಫ್ಯಾನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತ್ರ ಹೇಳ್ಬಲ್ಲೆ. ಇದ್ರ ಮೇಲೂ ನೀವೇನಾದ್ರು ಮಾಡ್ತೀರಾ ಅಂತಂದರೆ ಏನಾದ್ರು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಒಂದು ಟಿಕ್ ಟಾಕ್ ಅಕೌಂಟು ಬ್ಯಾನ್ ಮಾಡುವಂಥ ಚಾನ್ಸ್ಗಳಿರುತ್ತೆ. ಟಿಕ್ ಟಾಕ್ ಬ್ಯಾನ್ ಆಗಲ್ಲ, ನಿಮ್ಮ ಅಕೌಂಟ್ ಬ್ಯಾನ್ ಮಾಡುವಂಥ ಚಾನ್ಸ್ಗಳಿರುತ್ತೆ. ಸೊ ಇವಾಗ 4ನೇ ಪಾಯಿಂಟ್ಗೆ ಹೋಗೋಣ. ಕಂಟೆಂಟ್ಸ್ ವಿಚ್ display knives or firearms including but not limited to toy weapons or fruit knives or scissors ಅಂತ ಕೊಟ್ಟಿದ್ದಾರೆ. ಓಕೆ, ಇದರ ಅರ್ಥ ಏನಪ್ಪ ಅಂತಂದರೆ, ಸೊ ನೀವು ಯಾವುದೇ ರೀತಿ ಒಂದು ಚಾಕುನು ಕೂಡ ನೀವು ಟಿಕ್ ಟಾಕ್ ವೀಡಿಯೋಸ್ಗಳಲ್ಲಿ ನೀವು ತೋರಿಸ್ಬಾರ್ದು. ಇವಾಗ ಯಾವುದಾದ್ರೂ ಒಂದು ಫ್ರೂಟ್ನ ನೀವು ಕಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಕೂಡ ನೀವು ಆ ಒಂದು ವೀಡಿಯೋದಲ್ಲಿ ನೀವು ಚಾಕ್ನು ಕೂಡ ತೋರಿಸ್ಬಾರ್ದು ಅಂತ ಅವರು ಈ ಒಂದು ಪಾಯಿಂಟಲ್ಲಿ ಅವರು ತಿಳಿಸಿದ್ದಾರೆ. ಸೊ ಒಂದು ಕಾರಣಕ್ಕೆ ನೀವು ಯಾವುದೇ ರೀತಿ ಒಂದು ವೆಪನ್ಸ್ ಆಗ್ಬೋದು ಅಥವಾ ಒಂದು ಸಿಸರ್ಸು ಕೂಡ ತೋರಿಸ್ಬಾರ್ದು, ಕತ್ರಿನೂ ಕೂಡ ನೀವು ತೋರಿಸ್ಬಾರ್ದು, ಅದ್ರ ಜೊತೆಗೆ ಚಾಕು ಇದನ್ನು ಕೂಡ ನೀವು ಟಿಕ್ ಟಾಕ್ ವೀಡಿಯೋಲ್ಲಿ ತೋರಿಸ್ಬಾರ್ದು. ಓಕೆನಾ, ಈ ಪಾಯಿಂಟ್ನು ಕೂಡ ಫಾಲೋ ಮಾಡಿ. ಇದನ್ನೇನಾದ್ರು ಫಾಲೋ ಮಾಡಿಲ್ಲ ಅಂತಾರೆ ಬ್ಯಾನ್ ಆಗುವಂಥ ಚಾನ್ಸ್ಗಳು ತುಂಬ ಇರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಕಂಟೆಂಟ್ ವಿಚ್ ಆರ್ ಅಗೇನೆಸ್ಟ್ ಲಾಸ್ ಸಚ್ ಆಸ್ ಪ್ರಾಸ್ಟಿಟ್ಯೂಷನ್ ಆರ್ ಗ್ಯಾಮ್ಲಿಂಗ್ ಆರ್ ಡ್ರಗ್ಸ್ ವೈಲೆನ್ಸ್. ಓಕೆ,
ನಿಮಗೆ ಗೊತ್ತಿರೋ ಹಾಗೆ ಏನಾದರೂ ವೈಲೆನ್ಸ್ನ ಕ್ರಿಯೇಟ್ ಮಾಡೋದು ಟಿಕ್ಟಾಕಲ್ಲಿ ಅಥವಾ ಡ್ರಗ್ಸ್ಗಳ ಬಗ್ಗೆ ಮಾತಾಡೋದು, ಈ ರೀತಿ ಏನಾದರೂ ನೀವು ಟಿಕ್ಟಾಕಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಟಿಕ್ಟಾಕು ಬ್ಯಾನ್ ಆಗುವಂಥ ಚಾನ್ಸ್ಗಳಿರುತ್ತೆ. ಓಕೆನಾ? ಸೊ ಒಂದು ಕಾರಣಕ್ಕೆ ಈ ಒಂದು ತಪ್ಪನ್ನು ಕೂಡ ಮಾಡಬೇಡಿ. ಸೊ ಟಿಕ್ಟಾಕ್ ಅವರು ಏನೇನು ತರಬೇಕು, ಏನೇನು ರೂಲ್ಸ್ಗಳು ತರಬೇಕು ಎಲ್ಲನೂ ಕೂಡ ತರ್ತಾ ಇದ್ದಾರೆ. ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ತಂದರೆ ಮಾತ್ರ ಟಿಕ್ಟಾಕಲ್ಲಿ ಒಂದಷ್ಟು ಜನ ಕಮ್ಮಿ ಆಗ್ತಾರೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಟಿಕ್ಟಾಕು ಒಂದು ವರ್ಸ್ಟ್ ಅಪ್ಲಿಕೇಶನ್ ಆಗುವಂಥ ಚಾನ್ಸ್ಗಳು ತುಂಬ ಇದೆ. ಬಟ್ ಅಲ್ಲಿ ವ್ಯೂವರ್ಸ್ಗಳು ತುಂಬ ಇದ್ದಾರೆ, ತುಂಬ ಜನ ಟಿಕ್ಟಾಕ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಏನಂತಂದರೆ ಹೆಲ್ಪ್ಫುಲ್ ಕಂಟೆಂಟ್ ಸಿಗ್ತಾಯಿಲ್ಲ ಯಾರಿಗೂ. ಆ ಒಂದು ಕಾರಣಕ್ಕೆ ಅವರು ಈ ಥರ ಒಂದು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಯಾಕೆಂತಾರೆ ನಿಮಗೆ ಗೊತ್ತಿರೋದೇ ಟಿಕ್ಟಾಕು ಕೂಡ ಬ್ಯಾನ್ ಆಗಬೇಕಿತ್ತು. ಸೊ ಆ ಒಂದು ಕಾರಣಕ್ಕೆ ಇವರು ಈ ಥರ ರೂಲ್ಸ್ಗಳನ್ನ ತಂದು ಒಂದಷ್ಟು ಜನ ಕಮ್ಮಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ಹೇಳೋದೇನಪ್ಪ ಅಂತಂದರೆ ದಯವಿಟ್ಟು ಯಾರೆಲ್ಲ ಟಿಕ್ಟಾಕ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಿ. ಏನು ನಾನು ರೂಲ್ಸ್ಗಳು ಹೇಳಿದೆ ದಯವಿಟ್ಟು ಅದನ್ನು ಫಾಲೋ ಮಾಡಿ. ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟು ಸೇಫ್ ಆಗಿರುತ್ತೆ, ಜೊತೆಗೆ ನೀವು ಕೂಡ ಫೇಮಸ್ ಆಗ್ತೀರಾ ನಿಮ್ಮಲ್ಲಿ ಏನಾದ್ರು ಟ್ಯಾಲೆಂಟ್ ಇದ್ದರೆ. ಸೊ ಇಷ್ಟು ಮಾತ್ರ ಹೇಳಬಲ್ಲೆ. ಯಾರು ಕೂಡ ಎಕ್ಸ್ಪೋಸ್ ಮಾಡೋದಾಗ್ಬೋದು, ಒಂದು ಕಾಸ್ಟ್ಯೂಮ್ಸ್ಗಳನ್ನ ಡಿಫ್ರೆಂಟಾಗಿ ಹಾಕೋದಾಗ್ಬೋದು, ಟಿಕ್ಟಾಕ್ ಲೈಕ್ಸ್ಗೋಸ್ಕರ ಯಾರೂ ಮಾಡಬೇಡಿ, ದಯವಿಟ್ಟು ಯಾರೂ ಮಾಡಬೇಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಟಿಕ್ಟಾಕ್ ಅಕೌಂಟ್ನ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಸದಿಕಿಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.